ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿರುತ್ತೆ, ರಾಷ್ಟ್ರೀಯತೆ ಇದೆ, ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಆದರ್ಶ ಇದೆ. ಇವೆಲ್ಲ ಇರೋದ್ರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ 2019ರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ MLA ಆಗಿದ್ರು. ಇನ್ನೂ 4 ವರ್ಷ ಇತ್ತು ಅವಧಿ ನಂದು, ಎರಡನೇ ಬಾರಿ. ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ, ಅಂತ ಮರಳು ಭೂಮಿಯ ವಾತಾವರಣದಿಂದ ನಾನು ನನ್ನ ಇಡೀ ರಾಜಕೀಯ ಭವಿಷ್ಯವನ್ನು, ನನ್ನ ರಾಜಕೀಯ ಬದುಕನ್ನು, ನನ್ನನ್ನು ನಂಬಿರ್ತಕ್ಕಂಥ ಸಾವಿರಾರು ನನ್ನ ಸಹಚರರ ಅವರ ಒಂದು ಭವಿಷ್ಯ, ನನ್ನ ಅಭಿಮಾನಿಗಳ ಭವಿಷ್ಯ, ಇವೆಲ್ಲವನ್ನು ಕೂಡ ಒತ್ತೆ ಇಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದೆ. ಅದು ಇತಿಹಾಸ ನಿಮ್ಗೆ ಗೊತ್ತಿದೆ. ಮಾನ್ಯ ಯಡಿಯೂರಪ್ಪನವರನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ, ಒಂದು ಸೆಲ್ಫ್ ರೆಸ್ಪೆಕ್ಟ್, ಇದಕ್ಕೋಸ್ಕರ ನಾನು ಅವತ್ತು ಹೋರಾಟ ಮಾಡಿ ಅನೇಕರು ನನ್ನ ಜೊತೆಯಲ್ಲಿ 15-16 ಜನ, ಒಟ್ಟು 17 ಜನ ನಾವು ರಾಜೀನಾಮೆ ಮಾಡಿ ಈ ಪಕ್ಷಕ್ಕೆ ಬಂದ್ವಿ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. 2 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಅವರ ಅನುಯಾಯಿಯಾಗಿ ಅವರ ಸೂಚನೆ ಅಂತ ಕೆಲಸ ಮಾಡಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಅವರೇ ಹೇಳಿದ್ದಾರೆ, ಒಳ್ಳೆಯ ಕೆಲಸವನ್ನು ಸದನದ ಒಳಗಡೆ, ಸದನದ ಆಚೆ ಕೂಡ ಮಾಡಿದ್ದೇನೆ ಅಂತ ಅವರೇ ಅನೇಕ ಬಾರಿ ನನಗೆ ಹೇಳಿದ್ದಾರೆ. ಅವ್ರನ್ನ ಪಕ್ಷ ಅಥವಾ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟ ಮೇಲೆ ಮಾನ್ಯ ಬಸವರಾಜ ಬೊಮ್ಮಾಯಿರವರನ್ನು ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷ ನೇಮಕ ಮಾಡಿ, ಅವ್ರ ಜೊತೆಯಲ್ಲಿ ಕೂಡ ಅಷ್ಟೇ ವಿಶ್ವಾಸದಿಂದ ನಾನು ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇನೆ. ಅಂತಿಮವಾಗಿ ನನಗೆ ಭಾರತೀಯ ಜನತಾ ಪಕ್ಷದ ಒಂದು ಆದರ್ಶ, ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ. ಪಕ್ಷ ಏನು ಸೂಚಿಸಿದ್ರೆ ಅದನ್ನು ಮಾಡಿಕೊಂಡು ಬಂದಿದೆ. ಯಾವಾಗಲೂ ಕೂಡ ನಾನು ಸೋಲೆ ಇಲ್ದಿರ ಇರುವಂಥ ವಾತಾವರಣ ಇದ್ದಂಥ ಚಿಕ್ಕಬಳ್ಳಾಪುರದಲ್ಲಿ, ಈ ಪಕ್ಷಕ್ಕೆ ನೆಲೆಯೇ ಇಲ್ದಿರ ಇರುವಂಥ ಕ್ಷೇತ್ರಕ್ಕೆ ಹೋಗಿ ಒಂದ್ಸಲಿ ಆಘಾತ ಕೂಡ ಆಯ್ತು ನನಗೆ. ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ. ಯಾರೆಲ್ಲ ಇವತ್ತು ಮಹಾನ್ ನಾಯಕರುಗಳು ಕೆಲವ್ರನ್ನ ಟಾರ್ಗೆಟ್ ಮಾಡಿ 23ರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು 15-20 ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲಿಸುವಂಥ ಪ್ರಯತ್ನ ಮಾಡಿದ್ದೀರಿ. ಅವತ್ತು 19ರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ. ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಅನ್ನುವಂಥ ಅಪಪ್ರಚಾರ ಕೂಡ ಆಯ್ತು ನಮ್ಮ ಮೇಲೆ. ನಾವು ಹೋರಾಟಕ್ಕೋಸ್ಕರ ಬಂದಿದ್ದೀವಿ ಅಂತ ನಾವು ಎಷ್ಟೇ ಇಂಥ ಒಂದು ದೊಡ್ಡ ಒಂದು ಆಪಾದನೆಯನ್ನು ನಾವು ಎದುರಿಸ್ಕೋಬೇಕಾಯ್ತು.